ಸುಲಭ ಅಲ್ಲ, ಒಪ್ಕೊಳ್ತೀನಿ ನಾನು. ಆದರೆ ಪ್ರಯತ್ನ ಮಾಡಬೇಕಲ್ಲ. ಇವತ್ತು ನೀರನ್ನು ನಾವು ಏನು ಪಶ್ಚಿಮ ಘಟ್ಟದಿಂದ ಏನು ಹಾಸನ ಜಿಲ್ಲೆಯ ಮಂಗಳೂರು ಭಾಗದಿಂದ ಇವತ್ತು ಆ ನೀರನ್ನು ತಂದು ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಕೆರೆಗಳನ್ನು ತುಂಬಿಸ್ಬೇಕು ಅಂತೇಳಿ ಈಗಾಗಲೇ ನಾನು ತುಮಕೂರವರೆಗೂ ಕೂಡ ನೀರನ್ನು ತಗಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ. ಈಗಾಗಲೇ KC ವ್ಯಾಲಿ ಇವೆಲ್ಲ ಕೂಡ ಆಗಿ ಸುಮಾರು 104 ಕೆರೆಗಳನ್ನು ಈಗಾಗಲೇ ಈ ಜಿಲ್ಲೆಯಲ್ಲಿ ತುಂಬಿಸಿದ್ದೇವೆ. ಎತ್ತಿನ ಹೊಳೆಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನು 27 ಒಳಗಡೆ ಕೂಡ ಈಗಾಗಲೇ ಈ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅಂತೇಳಿ ಈಗಾಗಲೇ ಸಂಕಲ್ಪವನ್ನು ಕೂಡ ಇವತ್ತಾಗಲೇ ನಾವು ಮಾಡಿದ್ದೇವೆ. ಆದ್ರಿಂದ HN ವ್ಯಾಲಿ ಇಲ್ಲಿ 65 ಕೆರೆಗಳನ್ನು ತುಂಬುವಂತ ಕೆಲಸ ಈಗಾಗಲೇ ಮಾಡ್ತಿದ್ದೇವೆ. ಇವತ್ತು ಸಂಸ್ಕರಿಸಿದ ನೀರನ್ನ 700ಕ್ಕೂ ಹೆಚ್ಚು ಕೆರೆಗಳನ್ನ ತುಂಬಿಸುವಂತ ಕಾರ್ಯಕ್ರಮ ಕೂಡ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸಮುದ್ರಕ್ಕೆ ನೀರು ಹೋಗಬಾರ್ದು, ಅಂತರ್ಜಲ ಹೆಚ್ಚಬೇಕು, ಕೆರೆ ಸೇರ್ಬೇಕು, ರೈತರ ಜಲ ಸೇರ್ಬೇಕು. ಆಗಸ್ಟ್ 15ನೇ ತಾರೀಕು ಅನೇಕ ಯೋಜನೆಗಳನ್ನ ನಮ್ಮ ಸರ್ಕಾರ ಹಾಕೊಂಡಂತ ಯೋಜನೆಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ನಂದೊಂದು ಹೊಸ ಸರ್ಕಾರ ಅಲ್ಲ. ಇದು ನಾನು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ 3 ವರ್ಷಗಳ ಕಾಲ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ನಡೆದಂತ ಸರ್ಕಾರ ಇದು ಮುಂದುವರಿಸಿದಂತ ಇದೊಂದು ಸರ್ಕಾರ. ನಿಮ್ಮೆಲ್ಲರೂ ಕೂಡ ಭದ್ರವಾಗಿರಬೇಕು ಅಂತೇಳಿ ಈ ಕಾರ್ಯಕ್ರಮ ರೂಪಿಸ್ಕೊಂಡು ಬಂದಿದ್ದೇವೆ. ಈಗ SIR ಕೂಡ ಬಂದಿದೆ. ಮತ ನೀವು ಕಾಪಾಡಿಕೊಳ್ಬೇಕು. ನಿಮ್ಮ ಮತವನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ಅನೇಕ ಯೋಜನೆಗಳಿಗೆ ತೊಂದರೆ ಆಗ್ತದೆ. ಇವತ್ತು ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಹಕ್ಕನ್ನು ಉಳಿಸ್ಕೊಳ್ಬೇಕು. ಆದ್ರಿಂದ 1 ಕೋಟಿಗೂ ಹೆಚ್ಚು ಮತದಾರ ಹೆಸರಿನ ಪಟ್ಟಿಯನ್ನ ಮುಂದಕ್ಕೆ ಸದ್ಯದಲ್ಲೇ ಕರಡು ಪತ್ರವನ್ನು ಬರ್ತಾರೆ. ನಿಮ್ಮ ದಾಖಲೆಗಳು, ಜಾತಿ ಪ್ರಮಾಣ ಪತ್ರ, ನಿಮ್ಮ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇವೆಲ್ಲ ಕೂಡ ಕೊಡ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನು ಯಾರು ಓಟ್ ಇಲ್ಲ ಅವರು ಕೂಡ ಹೊಸದಾಗಿ ಫಾರಂ 6 ಹಾಕೊಳ್ಳಿಕ್ಕೂ ಕೂಡ ಅವಕಾಶವನ್ನ ಯುವಕರಿಗೆ ಮಾಡಿಕೊಟ್ಟಿದ್ದೇವೆ. ಸರ್ಕಾರ ಕೂಡ ಎಲೆಕ್ಷನ್ ಕಮಿಷನ್ ಜೊತೆ ಕೈ ಜೋಡಿಸಿದೆ. ನೀವು ಇದಕ್ಕೆ ಯಾಮಾರಕ್ಕೆ ಹೋಗಬೇಡಿ. ನಿಮ್ಮ ಮತ ಹಕ್ಕಿಲ್ಲ ಅಂದ್ರೆ ಯಾವ ಯೋಜನೆಗಳು, ಪೆನ್ಷನ್ ಆಗಲಿ ಯಾವುದು ಕೂಡ ಹಕ್ಕು ಸಿಗೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀವು ಹಾಕಿದ ಮತಕ್ಕೆ ಬೆಲೆ ಬೇಕಲ್ಲ. ಮತದಾರ ಹಕ್ಕು ಉಳಿಬೇಕಾಗಿದೆ. ಮತದಾರ ಹಕ್ಕು ಉಳಿಲಿಲ್ಲ ಅಂದ್ರೆ ಜೇಬ್ನಲ್ಲಿ ದುಡ್ಡು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಈ ಸಂದರ್ಭದಲ್ಲಿ ತಾವೆಲ್ಲ ನೋಡಿದ್ದೀರಿ, ಈ ದೇಶದಲ್ಲಿ ಮತ ಕಳ್ತನೂ ನಡೆದೋಯ್ತು, ಉಂಡಿಯಲ್ಲಿ ಕೂಡ ಕಳ್ತನ ಆಗೋಯ್ತು. ನಾವೆಲ್ಲ ರಾಮ 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 ಅಂತೇಳಿ ಇಟ್ಗೆ ಕೂಡ ಎಲ್ಲ ಕಳಿಸಿದ್ರು ನಮ್ಮ ಸ್ನೇಹಿತರುಗಳು, ನಾವೆಲ್ಲ ಕೂಡ ಅನೇಕರು. ಇವತ್ತು ಆ ರಾಮ ಮಂದಿರ ಏನು ಅಯೋಧ್ಯೆಯಲ್ಲೂ ಕೂಡ ಇವತ್ತು ಉಂಡಿ ಕಳ್ತನ ಆಗ್ಬೇಕಾಯ್ತು. ಅದಕ್ಕೆ ನಾನು ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಯಾವ್ದಾವ್ದು ದೊಡ್ಡ ದೊಡ್ಡ ದೇವಸ್ಥಾನ ಇದೆ, ಆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಕಂಪಲ್ಸರಿ ಕ್ಯಾಮ್ರಾ ಹಾಕಿ ಪೊಲೀಸ್ ಅಧಿಕಾರಿಗಳ ಪೊಲೀಸ್ ಸ್ಟೇಷನ್ಗೆ ಲಿಂಕ್ ಮಾಡಿ ಪ್ರತಿಯೊಬ್ಬರು ಯಾರು ಉಂಡಿಗೆ ಹಣ ಹಾಕ್ತಾರೆ, ಉಂಡಿ ಬಿಚ್ಚುವಾಗಿರ್ಬೋದು, ಹಣ ಹೇರ್ಸೋಗಿರ್ಬೋದು, ಎಲ್ಲ ಕೂಡ ಹೆಂಗೆ ವೆಹಿಕಲ್ ಮೂವ್ಮೆಂಟ್ ಅನ್ನ ನಾವು ಯಾವ ರೀತಿ ಗಮನಿಸ್ತೀವಿ ಹಂಗೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಈ ತಾಂತ್ರಿಕತೆ ಬೆಳೆದಿದೆ. ನೀವು ನಂಬಿಕೆಯಿಂದ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡಂತ ಸ್ಥಳ ದೇವಾಲಯ. ಆ ದೇವಾಲಯಕ್ಕೆ ಹೋಗಿ ನಿಮ್ಮ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಬದುಕಿನಲ್ಲಿ ನೆಮ್ಮದಿ ಸಿಗ್ಬೇಕು ಅಂತ ಹೇಳಿ ಆ ದೇವರಿಗೆ ಆಗ್ದಂತ ಕಾಣಿಕೆ ಯಾರು ಕೂಡ ಕದಿಬಾರದು. ಅದು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ನಡೆದಿದೆ. ಇದಕ್ಕೆ ಮುಂದಿನ ದಿನದಲ್ಲಿ ಒಂದು ತಕ್ಕವಾದಂತ ಹೋರಾಟವನ್ನು ನೀವು ಮಾಡಬೇಕು, ತೀರ್ಪನ್ನು ಕೊಡಬೇಕು. ದೇವರ ಹುಂಡಿಲಿ ಹಣವನ್ನು ಕದ್ದಂತ ಜನರಿಗೆ ಸರಿಯಾದ ಶಿಕ್ಷೆಯನ್ನು ಕೂಡ ಕೊಡಬೇಕಾದ್ದು ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ. ಇವತ್ತು
ನಾನು ಇನ್ನೊಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಎಲ್ಲ ಯುವಕರಿಗೆ ಸಂಘಟಿತರಾಗಬೇಕು. ಸಾಂಸ್ಕೃತಿಕವಾಗಿ ಯುವಕರಿಗೆ ಕ್ರೀಡೆ, ಜಾತ್ಯತೀತ ಮನೋಭಾವ, ಪ್ರಜಾಪ್ರಭುತ್ವ ವ್ಯವಸ್ಥೆ, ನಾಯಕತ್ವ ಬೆಳೆಸ್ಕೊಳ್ಬೇಕು ಅಂತೇಳಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರುಗಳನ್ನು ತಯಾರು ಮಾಡಬೇಕು. ನಾವು ಹೆಣ್ಣು ಮಕ್ಕಳನ್ನು ತಯಾರು ಮಾಡಬೇಕು. ಯುವ ಪ್ರತಿಭೆಗಳು ಮನೆಯಿಂದ ಈಚೆ ಬರಬೇಕು. ಸಂಗೀತ, ನೃತ್ಯ, ಕ್ರೀಡೆಯಲ್ಲಿ ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಂದು ಪಂಚಾಯತಿಯಲ್ಲೂ ಕೂಡ ಭಾರತ್ ಜೋಡೋ ಯುವಕ ಸಂಘ ಅಂತೇಳಿ ಹೊಸದಾಗಿ ಪ್ರಾರ್ಥನೆ ಮಾಡಿ ಪ್ರತಿ ಪಂಚಾಯತಿಗಳು ಕೂಡ ಯುವಕರ ಸಂಘಟನೆಗೆ 16 ವರ್ಷದಿಂದ 35-40 ವರ್ಷದ ಯುವಕರ ಸಂಘಟನೆಗೆ ವರ್ಷಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟು 1,000 ಕೋಟಿ ರೂಪಾಯಿಯನ್ನ ಮೀಸಲಾತಿಯನ್ನ ಮಾಡಿದ್ದೇವೆ. ಇದಲ್ಲದೆ 5 ಗ್ಯಾರಂಟಿಗಳನ್ನ ಪಂಚಾಯತಿ ಮಟ್ಟದಲ್ಲೂ ಕೂಡ ಗ್ಯಾರಂಟಿ ಸಮಿತಿಯ ಸದಸ್ಯರು ನೇಮಕ ಮಾಡಿ ಆ ಗ್ಯಾರಂಟಿಯ ಫಲಾನುಭವಿಗಳ ಸಂಪರ್ಕವನ್ನು ಇಟ್ಕೊಂಡು ಅವರಿಗೆ ಸಂಪರ್ಕ ಸರಿಯಾದ ರೀತಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ಆ ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿ ಒಂದು ಪಂಚಾಯತಿಗೆ 6 ಜನ ಗ್ಯಾರಂಟಿ, ಅದರಲ್ಲಿ 2 ಹೆಣ್ಮಕ್ಳು, ಹಿಂದುಳಿದವರು, ಅಲ್ಪಸಂಖ್ಯಾತ ಎಲ್ಲ ಕೂಡ ಇರಬೇಕು ಅಂತೇಳಿ ಈಗಾಗಲೇ ನಾನು ತೀರ್ಮಾನವನ್ನು ಕೂಡ ನಾನು ಮಾಡಿದ್ದೇನೆ. ಹಂಗೆ ಇವತ್ತು 16 ಕಾರ್ಯಕ್ರಮವನ್ನ ಇವತ್ತು ಇಟ್ಕೊಂಡಿದ್ದೇವೆ. ಇದರ ಜೊತೆಗೆ ವಿಶೇಷವಾಗಿ ಖಾಸಗಿಯಲ್ಲಿ ಉದ್ಯೋಗವನ್ನು ಕೊಡಿಸ್ಬೇಕು ಅಂತೇಳಿ ಉದ್ಯೋಗವನ್ನ ಒಂದು ಪ್ರೈವೇಟ್ ಎಕ್ಸ್ಚೇಂಜ್ ಸರ್ಕಾರ ಭಾಗಿಯಾಗುವುದಿಲ್ಲ. ಆದರೆ ಯಾರು ಉದ್ಯೋಗ ಬೇಕು, ಈಗ ನಿಮ್ಮ ತಾಲೂಕಲ್ಲಿ ಯಾರಿಗಾರು ಉದ್ಯೋಗ ಬೇಕು ಅಂತ ಏನು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದಿಲ್ಲ. ನೀವು ಯಾರು ಉದ್ಯೋಗ ಬಯಸ್ತೀರಿ ಅದಕ್ಕೆ ಪೋರ್ಟಲ್ಗೆ ಅರ್ಜಿ ಹಾಕುವಂಥದ್ದು, ಅದರಲ್ಲಿ ಅವರು ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಯಾರಿಗೆ ಕೌಶಲ್ಯ ಇಲ್ಲ ಆ ಕೌಶಲ್ಯನೂ ಕೂಡ ಸರ್ಕಾರ ತಯಾರು ಮಾಡಿ ಕೊಟ್ಟು ಅವ್ರು ಈ ಬೆಂಗಳೂರಿಗೆ ಏನು ವಲಸೆ ಹೋಗ್ತಾ ಇದ್ರಲ್ಲ ಆ ವಲಸೆ ಹೋಗೋದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಇಂಥ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. 70,000 ಹುದ್ದೆಗಳನ್ನು ಭರ್ತಿ ಮಾಡಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇವತ್ತು ಶಿಕ್ಷಣ, ನೀರಾವರಿ, ಕೇಂದ್ರದ ಯೋಜನೆಗಳು, ಇವತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ಮುಂದೆ ಬಂದು ಕೂತಿದ್ದಾರೆ. ಇಡೀ PWD ಇಲಾಖೆಗೆ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಆರೋಗ್ಯ, ಶಿಕ್ಷಣ, ನೀರಾವರಿ ಇವಕ್ಕೆಲ್ಲ ಕೂಡ ಈಗಾಗಲೇ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಂತ ದೇವಸ್ಥಾನಗಳಿಗೆ ಕೊಟ್ಟಂತದ್ದು. ಮೊನ್ನೆ ಅರ್ಚಕರೆಲ್ಲ ಬಂದಿದ್ರು, ನನಗೆ ಪ್ರಾರ್ಥನೆ ಮಾಡಿದ್ರು. ಇಡೀ ಅವರ ಬದುಕಿನಲ್ಲಿ 50 ವರ್ಷದ ಅದಕ್ಕೆ ಅರ್ಚಕರ ಬದುಕಿನಲ್ಲಿ ಇಂಥ ಮಂತ್ರಿ ಯಾರೂ ಇಲ್ಲ ಸ್ವಾಮಿ, ನಮಗೆ ರಾಮಲಿಂಗಾರೆಡ್ಡಿ ಅವ್ರನ್ನೇ ಕೊಡಬೇಕು ಅಂತ ಕೇಳಿದ್ರು. ಅವರೇನು ಬ್ರಾಹ್ಮಣರಲ್ಲ ಅವರು. ಆದರೆ ಆ ರೀತಿ ಆ ಹೃದಯವನ್ನ ಇವತ್ತು ಗೆದ್ದಂತ ಮಂತ್ರಿಗಳು ನಮ್ಮ ಸುಧಾಕರ್ ಅವರು, MC ಸುಧಾಕರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ 3 ವರ್ಷಗಳ ಕಾಲ ಮಾಡಿದಂತ ಸೇವೆ ಇತಿಹಾಸ ಪುಟಕ್ಕೆ ಸೇರಿದೆ. ಶಿಕ್ಷಣ ನೀತಿಗೆ ಒಂದು ಬದಲಾವಣೆಯ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಸಹಾಯವನ್ನು ಮಾಡಿದ್ದಾರೆ. ನಿಮ್ಮ ಮುಂದೆ ನಮ್ಮ ಮುನಿಯಪ್ಪನವರಿದ್ದಾರೆ. 10 kg ಅಕ್ಕಿ ಅನ್ನ ಭಾಗ್ಯ, ಪ್ರತಿಯೊಬ್ಬ ರಾಜ್ಯದ 4.25 ಕೋಟಿ ಜನಸಂಖ್ಯೆಗೆ ಆಹಾರ ಬದ್ಧತೆ ಕಾರ್ಯಕ್ರಮವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿ ಇಡೀ ಸರ್ಕಾರಕ್ಕೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ನಮ್ಮ ಆರೋಗ್ಯ ಸಚಿವರಾಗಿರುವಂತಹ ಸ್ಪೀಕರ್ ಅವರು ಇಡೀ ದೇಶಕ್ಕೆ ಒಂದು ಮಾದರಿ ಸ್ಪೀಕರ್ ಅಂತ ಹೇಳಿ ಅವರ ಹೆಸರನ್ನ ಪಡ್ಕೊಂಡದ್ದು ತಾವೆಲ್ಲ ಈಗ ಗಮನಿಸಿದ್ದೀರಿ. ಇವೆಲ್ಲ ನವರತ್ನಗಳು ಇವತ್ತು, ನಮ್ಮ ಸರ್ಕಾರದ ನವರತ್ನಗಳು ಇವತ್ತು. ನಾನು ಒಬ್ಬನೇ ಆಗಲಿ, ಸಿದ್ದರಾಮಯ್ಯನವರಾಗಲಿ ಇಬ್ರು ಅಲ್ಲ. ಮುಂದಿನ ದಿನಕ್ಕೆ ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು ಅವರು ಕೂಡ ಇವತ್ತು ನಿಮ್ಮ ಮುಂದೆ ಬಂದು ಗ್ರಾಮೀಣ ಅಭಿವೃದ್ಧಿಯ ಜೊತೆಗೆ ನಗರ ಅಭಿವೃದ್ಧಿಯ ಅನೇಕ ಕಾರ್ಯಕ್ರಮಗಳನ್ನ ಮುನ್ನಡೆಗೆ ಇವತ್ತು ಅವರು ಕೂಡ ಸಂಕಲ್ಪವನ್ನು ಕೂಡ ಹೊಂದಿದ್ದಾರೆ. ಜೊತೆಗೆ ಈ ಜಿಲ್ಲೆಯ ಎಲ್ಲ ಶಾಸಕರು ಕೂಡ, ನಮ್ಮ ಪಕ್ಷದ ಎಲ್ಲ ಶಾಸಕರು ಆಧಾರ ಸ್ತಂಭ ಅವರು.
ಇವತ್ತು ಎಲ್ಲರೂ ಕೂಡ ನಾನು ಮನವಿ ಮಾಡ್ತೇನೆ, ಒಗ್ಗಟ್ಟಿನಲ್ಲಿ ಬಲ ಇದೆ, ಜೊತೆಯಲ್ಲಿ ಬಲವಿದೆ. ಮಂತ್ರಿ ಮಂಡಲದಲ್ಲಿ ಈ ಜಿಲ್ಲೆಗೆ ಸ್ಥಾನ ಕೊಡ್ಲಿಕ್ಕೆ ಆಗಿಲ್ಲ, ಅನೇಕ ಕಾರಣಕ್ಕಾಗ್ತಿದೆ. ಆದರೆ ಪ್ರತಿಯೊಬ್ಬ ಶಾಸಕರು ಕೂಡ ಅವರೇ ಮುಖ್ಯಮಂತ್ರಿಗಳು, ಅವರೇ ಮಂತ್ರಿಗಳು, ಆ ಶಕ್ತಿಯನ್ನ ತುಂಬುವಂತ ಕೆಲಸ ಈ DK ಶಿವಕುಮಾರ್ ಮಾಡ್ತಾನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ನನ್ನ ಕರ್ತವ್ಯ. ಇಡೀ ಕರ್ನಾಟಕದ ಹೆಸರು ವಿಶ್ವದಲ್ಲೇ ಇವತ್ತು ಬೆಳಗ್ತಾ ಇದೆ. ನಾನು ಪ್ರಧಾನಮಂತ್ರಿಗಳಿಗೆ ಹೇಳಿದೆ ಮೈಸೂರಿನಲ್ಲಿ, ವಿವೇಕಾನಂದ ಅವರು ಹೇಳ್ತಾರೆ, ಅಧಿಕಾರ ಇಲ್ಲದೆ ಹೋದಾಗ ಕಷ್ಟ ಕಾಲದಲ್ಲಿ ಬಿ ಬೋಲ್ಡ್ ಹಾರ್ಟೆಡ್, ಅಧಿಕಾರ ಬಂದಾಗ ಈ ಹೃದಯ ಶ್ರೀಮಂತಿಕೆ ಇರಬೇಕು, ಕರ್ನಾಟಕದ ಮೇಲೆ ನೀವು ಹೃದಯ ಶ್ರೀಮಂತಿಕೆಯನ್ನ ತೋರಿಸಬೇಕು ಅಂತ ಹೇಳಿ ಅವ್ರಿಗೆ ನಾನು ಮನವಿಯನ್ನ ಮಾಡಿದೆ. ಇಡೀ ಜನ ಹೇಳಿದ್ರು ಒಳ್ಳೆ ತೀರ್ಮಾನವನ್ನ ನೀನು ಮಾಡಿದಿ ಅಂತೇಳಿ. ಇವತ್ತು ಪ್ರಗತಿಗೆ ನಾವು ಗೌರವನ ಕೊಡ್ತಾ ಇದ್ದೇವೆ. ಜಲ ಜೀವನದ ಒಂದು, ಜೀವಕ್ಕೆ ಒಂದು ನೆಮ್ಮದಿ. ನೀರಿಲ್ಲದೆ ಬದುಕಿಲ್ಲ. ಇವತ್ತು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಏನು ನೀರಿಲ್ಲದೆ ತಾವು ಕಷ್ಟವನ್ನು ಅನುಭವಿಸಿದ್ದೀರಿ, ಅದಕ್ಕೆ ವಿವಿಧ ರೀತಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಮಾಲೂರು ಮತ್ತು ಬಂಗಾರಪೇಟೆ ಮನೆಗೂ ಕೂಡ ನಿರಂತರವಾಗಿ ಕುಡಿಯುವಂತ ನೀರಿನ KGF ಆದಿಯಾಗಿ ಈ ಜಿಲ್ಲೆಯ ಕೋಲಾರ ಸೇರ್ಕೊಂಡಂಗೆ ಮತ್ತು ಬೇರೆ ಶ್ರೀನಿವಾಸಪುರ ಇರ್ಬೋದು, ಮಾಲೂರು ಇರ್ಬೋದು, ಪಕ್ಕದ ಮುಳಬಾಗಲಿರ್ಬೋದು, ಅವ್ರಿಗೂ ಕೂಡ ನಾವು ಅನ್ಯಾಯ ಮಾಡಲಿಕ್ಕೆ ತಯಾರಿಲ್ಲ. ನಾವೆಲ್ಲ ಒಗ್ಗಟ್ಟಿನಿಂದ ಈ ಶಾಸಕರ ಜವಾಬ್ದಾರಿಯನ್ನು ಸೇರ್ಕೊಂಡು ಒಟ್ಟು ಕೆಲಸವನ್ನು ಮಾಡ್ಕೊಂಡು ನಾವು ಹೋಗ್ತೇವೆ. ಮುಂದಿನ ದಿನದಲ್ಲಿ ಅನೇಕ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಮತ್ತೊಂದು, ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರ ಬರಲಿದೆ. ಇವತ್ತು ಪ್ರತಿ ಜಿಲ್ಲಾ ಮಂತ್ರಿಗಳು ಕೂಡ ಪ್ರತಿ ಕ್ಷೇತ್ರಕ್ಕೆ ಹೋಗಿ, ಮುಂದಿನ ದಿನದಲ್ಲಿ ಪ್ರತಿ ಹೋಬಳಿಗೆ ಹೋಗಿ 15 ದಿನಕ್ಕೆ ಒಮ್ಮೆ ಜನರ ಅಹವಾಲನ್ನ ಸ್ವೀಕಾರ ಮಾಡಂತ ಒಂದು ಸರ್ಕಾರದ ಒಂದು ಹೊಸ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ರೂಪಿಸಿದ್ದೇನೆ. ಶಾಸಕರು ಕೂಡ ಕಂಪಲ್ಸರಿ ಆಗಿ ಈ ಪ್ರತಿಯೊಂದು ಪಂಚಾಯತಿಗೂ ಕೂಡ ಹೋಗಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಜನರ ಸಮಸ್ಯೆನ ಆಲಿಸಬೇಕು. ಇದಕ್ಕೊಂದು ಪ್ರಜಾಸೇವೆ ಇಲಾಖೆ ಅಂತ ಹೇಳಿ ಹೊಸ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ರೂಪಿಸಿದ್ದೇವೆ. ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಏನು ಒಂದು ವಿಶ್ವಾಸ ಇಟ್ಟಿದ್ದೇವೆ, ನಂಬಿಕೆ ಇಟ್ಟಿದ್ದೇವೆ, ಅದಕ್ಕೆಲ್ಲ ಒಂದು ದೊಡ್ಡ ಶಕ್ತಿ ತುಂಬುವಂತ ಕೆಲಸವನ್ನು ನಾವು ಮಾಡ್ತೇವೆ. ನನ್ನ ಮಿತ್ರ ಮತ್ತು ನನ್ನ ಸೋದರ ಸಮಾನವಾದಂತಹ ನಮ್ಮ ನಂಜೇಗೌಡರು, ಅವರ ಜೊತೆಯಲ್ಲಿ ಎಲ್ಲ ಕಾರ್ಯಕರ್ತರು, ಮತದಾರರು, ನಿಮ್ಮ ಕೈಯನ್ನ ಬಲಪಡಿಸುವಂತ ಕೆಲಸ ಈ ಸರ್ಕಾರ ಮಾಡ್ತದೆ. ಅವರು ಕೂಡ ಉತ್ತಮವಾದಂತ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ದುಡಿದಂತ ಎಲ್ಲ ಕಾರ್ಯಕರ್ತರಿಗೆ, ಅಧಿಕಾರಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ, ಮುಂದೆ 10-15 ದಿನಗಳ ಕಾಲ ವಿಧಾನಸೌಧ ಇರ್ತದೆ. ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೂಡ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಕೋಲಾರದ APMC ಬಗ್ಗೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ 60 ಎಕರೆ ಮಂಜೂರು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ಕೂಡ ಆಗ್ತಾ ಇದೆ. ಎತ್ತಿನೊಳೆ ಯೋಜನೆ ಏನಿದೆಯಲ್ಲ, ನಮ್ಮ ಮುನಿಯಪ್ಪನವರು ಆದಿಯಾಗಿ ನಮ್ಮೆಲ್ಲ ಶಾಸಕರು ಕಂಕಣಬದ್ಧವಾಗಿ ನನ್ನ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ನಾನು ಕೂಡ ಅದಕ್ಕೆ ಹೊಸ ರೂಪವನ್ನು ಕೊಡ್ತಾ ಇದ್ದೇನೆ. ರಾಮಲಿಂಗಾರೆಡ್ಡಿ ಅವರು, ನಾನು ಇಬ್ರು ಕೂಡ ನಾವು ಮಾತಾಡ್ಕೊಂಡಿದ್ದೇವೆ. ನೀರನ್ನ ಹರಿಸಬೇಕಾದ್ದು, ತುಂಬಿಸ್ಬೇಕಾದ್ದು, ಬರೀ 30 ದಿನದಲ್ಲಿ ನೀರನ್ನ ಕೆರೆಗಳನ್ನು ತುಂಬಿಸುವಂತ ಏನೇ ಕಾರ್ಯಕ್ರಮ ಇದೆಯಲ್ಲ, ಅದು ಕೂಡ ಇದನ್ನ ಮುಂದುವರಿತದೆ.